ಯುಐ ಚಿತ್ರ ಬಿಡುಗಡೆಗೂ ಮುಂಚೆನೇ ಉಪೇಂದ್ರ ನಾನು ಆಡಿಯನ್ಸ್ ನ ಕನ್ವಿನ್ಸ್ ಮಾಡೋದಕ್ಕೆ ಬಹಳಷ್ಟು ಟ್ರೈ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಆದರೆ ಇಲ್ಲಿ ಬರೀ ಕನ್ವಿನ್ಸ್ ಅಲ್ಲ, ಆಡಿಯನ್ಸ್ ಮೆದುಳಿಗೂ ಕೈ ಹಾಕಿದ್ದಾರೆ. ಉಪೇಂದ್ರ ಅವರ ಸಿನಿಮಾಗಳು ಪ್ರೇಕ್ಷಕರಿಗೆ ಪ್ರತಿ ಬಾರಿಯೂ ಹೊಸ ಅನುಭವದ ಫೀಲ್ ಕೊಡುತ್ತೆ. ಇಲ್ಲೂ ಕೂಡ ಅದೇ ಆಗಿದೆ. ಉಪ್ಪಿ 2 ಆದ್ಮೇಲೆ 8-9 ವರ್ಷ ಆದ್ಮೇಲೆ ನಿರ್ದೇಶಕನಾಗಿ ಯುಐ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಬುದ್ಧಿವಂತರಾಗಿದ್ರೆ ಸಿನಿಮಾ ನೋಡಬೇಡಿ, ದಡ್ಡರಾಗಿದ್ರೆ ಮಾತ್ರ ಸಿನಿಮಾ ನೋಡಿ ಎನ್ನುವ ಇಂಟ್ರೊಡಕ್ಷನ್ ಮೂಲಕ ಉಪ್ಪಿ ಬ್ಯಾಕ್ ಟು ಬಿಸ್ನೆಸ್ ಅಂತ ಸೂಚನೆಯನ್ನು ಕೊಡ್ತಾರೆ. ಇನ್ನು ಚಿತ್ರದ ಮೇನ್ ಹೈಲೈಟ್ ಅಂದ್ರೆ ಉಪ್ಪಿ ಅವರ ಬರವಣಿಗೆ. ಎಂದಿನಂತೆ ಸಿನಿಮಾದೊಳಗೆ ಒಂದು ಸಿನಿಮಾ ಆಂಗಲ್ ನಲ್ಲಿ ಬರುವ ಅಷ್ಟು ದೃಶ್ಯಗಳಿಗೆ ಬೇರೆಯದೇ ಟಚ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಬೇರೆಯದೇ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಬಾರಿ ಮೆಟಫರ್ಗಳನ್ನ ಯೂಸ್ ಮಾಡಿ ತನಗೆ ಬೇಕಾದ ಅಂದ್ರೆ ಆಡಿಯನ್ಸ್ಗೆ ಬೇಕಾದ ವಿಚಾರಗಳನ್ನು ಕ್ಲೀನ್ ಆಗಿಯೇ ಕನ್ವೆ ಮಾಡಿದ್ದಾರೆ. ಇದುವೇ ಉಪ್ಪಿ ಸ್ಪೆಷಾಲಿಟಿ. ಅಲ್ಲದೆ ಇಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದ್ದು ಎನ್ನುವ ವಿಚಾರವನ್ನು ಹೇಳೋದಕ್ಕೆ ಒಂದು ನಗರವನ್ನು ಸೃಷ್ಟಿ ಮಾಡಿ ಪ್ರತಿ ಫ್ರೇಮ್ ನಲ್ಲೂ ಸಂದರ್ಭಕ್ಕೆ ತಕ್ಕಂತೆ ಬಣ್ಣಗಳನ್ನು ಚೇಂಜ್ ಮಾಡುವ ಮೂಲಕ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ. ಇನ್ನು ಮೋಹಕ್ಕೆ ಒಳಗಾಗುವ ವ್ಯಕ್ತಿ ಹೇಗೆ ತನ್ನ ಯೋಚನೆ ಮಾಡುವ ಶೈಲಿಯನ್ನು ಕಳೆದುಕೊಳ್ಳುತ್ತಾನೆ ಅನ್ನೋದನ್ನ ಕ್ರಿಯೇಟಿವ್ ಆಗಿ ತೋರಿಸಿದ್ದಾರೆ. ನಟ ಉಪೇಂದ್ರ ಅವರಿಗೆ ಇಲ್ಲಿ ಸತ್ಯ ಮತ್ತು ಕಲ್ಕಿ ಎಂಬ 2 ಪಾತ್ರಗಳಿವೆ. ಅವೆರಡೂ ಪಾತ್ರವನ್ನು ಕೂಡ ಉತ್ತಮವಾಗಿ ನಿಭಾಯಿಸಿದ್ದಾರೆ. ಎರಡೂ ಪಾತ್ರಕ್ಕೂ ಡಿಫರೆಂಟ್ ಮ್ಯಾನರಿಸಂ, ಕಾಸ್ಟ್ಯೂಮ್ ನ ಕೊಟ್ಟಿದ್ದಾರೆ. ಚಿತ್ರದ ಮೊದಲ 15 ನಿಮಿಷ ಉಪ್ಪಿ ಅವರ ಕ್ರಿಯೇಟಿವಿಟಿ ಬಗ್ಗೆ 2 ಮಾತಿಲ್ಲ, ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಇಟ್ಟಿದ್ದಾರೆ. ಕಲ್ಕಿ ಬಗ್ಗೆ ಕೊಟ್ಟಿರುವ ರೆಫರೆನ್ಸ್, ಪ್ರಕೃತಿ, ಅದಕ್ಕೆ ಕೊಟ್ಟಿರುವ ವಿವರಣೆ, ಹೀಗೆ ಹಲವು ವಿಷಯಗಳನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಇಲ್ಲಿ ಉಪೇಂದ್ರ ದೇವರು, ಜಾತಿ, ಧರ್ಮ, ಪ್ರಕೃತಿ, ಸಮಾಜ, ನಮ್ಮ ಮೈಂಡ್ ಸೆಟ್, ಭ್ರಷ್ಟಾಚಾರ, ಕಲಿಯುಗ ಮತ್ತು ಸತ್ಯಯುಗ, ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುವ ನಮ್ಮ ಈಗಿನ ಯುವಜನತೆ ಇವೆಲ್ಲ ವಿಷಯವನ್ನು ಇಲ್ಲಿ ಟಚ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ವಿಷಯನ ಹೇಳಕ್ಕೆ ಒಂದು ಪಾತ್ರನ ಸೃಷ್ಟಿಸಿ ಅದರ ಮೂಲಕ ವಿಷಯವನ್ನು ಜನರಿಗೆ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಡಿಯನ್ಸ್ ಗಳು ಥಿಯೇಟರ್ ನಲ್ಲಿ ಅದನ್ನ ಫೀಲ್ ಮಾಡ್ಕೊಂಡು ಹೋಗೋ ತರ ಮಾಡ್ತಾರೆ. ಹೌದು, ಕೊನೆಗೆ ನನ್ ಬಗ್ಗೆನೆ ನನ್ಗೇನೆ ಹೇಳ್ತಿದ್ದಾರೆ ಅಲ್ವಾ ಅಂತ ಆಡಿಯನ್ಸ್ ಗೆ ಕನ್ವಿನ್ಸ್ ಆಗೋ ತರ ಪ್ರಯತ್ನ ಪಟ್ಟಿದ್ದಾರೆ. ಉಪ್ಪಿ ತುಂಬಾ ಕ್ಲಿಯರ್ ಕಟ್ ಆಗಿ ಜನರ ಈಗಿನ ಮನಸ್ಥಿತಿಯನ್ನು ರಿವೀಲ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿರುವುದನ್ನು ಕೊಟ್ಟರು ಜನರಿಗೆ ಕೆಟ್ಟದೇ ಬೇಕು ಅಂತ ಸತ್ಯ ಕ್ಯಾರೆಕ್ಟರ್ ಮೂಲಕ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಇನ್ನು ಈಗಿನ ಮೀಡಿಯಾಗಳು, ಮಹಾಯುದ್ಧದ ಸೀಕ್ವೆನ್ಸ್, ಅದಕ್ಕೆ ತಕ್ಕಂತ ಕಾಸ್ಟ್ಯೂಮ್ ನಲ್ಲಿ ಬದಲಾವಣೆ, ಇವೆಲ್ಲ ಸೀಕ್ವೆನ್ಸ್ ಗಳನ್ನು ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಸ್ಪೆಷಲಿ ಆರ್ಮುಗ ರವಿಶಂಕರ್ ಅವರ ಪಾತ್ರವನ್ನು ಈಗಿನ ರಾಜಕೀಯಕ್ಕೆ ಕನೆಕ್ಟ್ ಮಾಡಿಸಿದ್ದಾರೆ. ಇನ್ನು ಸಿನಿಮಾ ಅಂತ ತಲೆಯಲ್ಲಿ ಇಟ್ಟುಕೊಳ್ಳದೆ ಇದೇ ಜೀವನ ಅಂತ ನೋಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರತಿ ಡೈಲಾಗ್ ಗಳಲ್ಲಿ ಡೀಪ್ ಮೀನಿಂಗ್ ನ ತುಂಬಿ ಕಿಕ್ ಕೊಟ್ಟಿದ್ದಾರೆ. ಉಪೇಂದ್ರ ಅವರ ಚಿತ್ರಗಳು ಯೂಶುವಲಿ ಕನ್ಫ್ಯೂಸಿಂಗ್ ಆಗಿರುತ್ತೆ, ಆದ್ರೆ ಇಲ್ಲಿ ನೇರವಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಆದ್ರೂ ಸಿನಿಮಾ ನೋಡ್ಕೊಂಡು ಎದುರಿಗೆ ಇರೋರಿಗೆ ಹೇಳಿದ್ರು ಕೇಳಿಸಿಕೊಂಡವನಿಗೆ ಅರ್ಥ ಆಗೋದು ಕಷ್ಟ ಇದೆ. ಅಷ್ಟರ ಮಟ್ಟಿಗೆ ಚಿತ್ರದ ಬರವಣಿಗೆ ಇದೆ. ಕೆಲವು ಆಡಿಯನ್ಸ್ ಗೆ ಇನ್ನು 2ರಿಂದ 3 ಸಲ ನೋಡಿದ್ರೆ ಅರ್ಥ ಆಗಬಹುದು. ಯಾಕಂದ್ರೆ ಅವರೇ ಹೇಳಿದಾಗ ಈ ಸಿನಿಮಾ ದಡ್ಡರಿಗೆ ಮಾತ್ರ. ಇನ್ನು ಉಪ್ಪಿ ಅವರ ಧ್ವನಿಯಿಂದ ಹಿಡಿದು ಗೆಟಪ್, ಲುಕ್ ಎಲ್ಲವೂ ಗಮನ ಸೆಳೆಯುತ್ತೆ. ಉಪೇಂದ್ರ ಅವರೇ ನಾಯಕ, ಅವರೇ ವಿಲನ್ ಆಗಿದ್ದರಿಂದ ಸ್ಕ್ರೀನ್ ತುಂಬಾ ಕಾಣಿಸಿಕೊಳ್ಳುತ್ತಾರೆ. ಸಾಧು ಕೋಕಿಲ್ ಅವರು ಜೋಕರ್ ರೀತಿ ಮೀಡಿಯಾವನ್ನ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಹಿನ್ನೆಲೆ ಸಂಗೀತ ಚೆನ್ನಾಗಿದೆ. ಆದ್ರೆ ಈ ಚಿತ್ರದ ವಿಎಫ್ಎಕ್ಸ್ ಇನ್ನೂ ಬೆಟರ್ ಆಗಬಹುದಿತ್ತು. ಕೆಲವು ಕಡೆ ಮಿಸ್ಟೇಕ್ ಗಳು ಎದ್ದು ಕಾಣ್ತಿದ್ವು. ಇನ್ನು ಇಲ್ಲಿ ಉಪ್ಪಿ ಅವರ ಬೋಧನಾ ಶೈಲಿಯೇ ಜಾಸ್ತಿ ಇತ್ತು. ಜಾಸ್ತಿ ಕಂಟೆಂಟ್ ಗಳನ್ನು ಟಚ್ ಮಾಡಿದ್ರಿಂದ ಪಾತ್ರಗಳಿಗೆ ಸಿಗಬೇಕಾದ ಟ್ರೀಟ್ಮೆಂಟ್ ಕಮ್ಮಿ ಆಯಿತು ಅಂತ ಒಂದು ಕಡೆ ಅನಿಸ್ತು. ರೀಶ್ಮಾ ನಾಣಯ್ಯ ಅವರ ಪಾತ್ರಕ್ಕೂ ಜಾಸ್ತಿ ಸ್ಕೋಪ್ ಇಲ್ಲ. ಕೇವಲ ಟ್ರೋಲ್ ಆಗುತ್ತೆ ಸಾಂಗ್ ನಲ್ಲಿ ಮಾತ್ರ ಮಿಂಚಿದ್ದಾರೆ. ಸಿನಿಮಾ ವಿಮರ್ಶಕನ ಪಾತ್ರದಲ್ಲಿ ಮುರಳಿ ಶರ್ಮಾ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ನಲ್ಲಿ ಕಾಣಿಸ್ತಾರೆ. ಉಪೇಂದ್ರ ಅವರ ಡಿಫರೆನ್ಸ್ ಸ್ಟೈಲ್ ನಿರ್ದೇಶನವನ್ನು ಇಷ್ಟಪಟ್ಟು ಹೋಗುವ ಜನರಿಗೆ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಚಿತ್ರವನ್ನ, ಅದರ ಕಂಟೆಂಟ್ ಅನ್ನ ಜನ ತಮ್ಮ ಮನಸ್ಸಿನೊಳಗೆ ತೆಗೆದುಕೊಳ್ತಾರ. ಇದರಿಂದ ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದಾ ಎನ್ನುವ ನಿರೀಕ್ಷೆ ಅಂತೂ ಇದ್ದೇ ಇದೆ.